ಓಕೆ, ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್ ಶೆಟ್ಟಿ, ಶ್ರೇಯಸ್ ಆಟೋಮೋಟಿವ್. ಓಕೆ ಸ್ನೇಹಿತರೆ, ಇವತ್ತು ನಾವೊಂದು ಹೊಸ ಕಾನ್ಸೆಪ್ಟ್ ಜೊತೆಗೆ ಒಂದು ಸುಂದರವಾದ ವಾತಾವರಣಕ್ಕೆ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು, ದೇವರು ನಿಮಗೆ ಈ ಒಂದು ಏರಿಯಾನ ತೋರಿಸ್ತಾರೆ. ಕೆಲವೊಂದು ಸಲ ಕಾಮನ್ ಆಗಿ ನಾವು ಅದು ಶೋರೂಮ್ ಆಗಿರ್ಬೋದು, ಫ್ಯಾಕ್ಟ್ರಿ ಆಗಿರ್ಬೋದು, ಯಾವುದೊಂದು ವೆಹಿಕಲ್ ಟೆಸ್ಟ್ ಡ್ರೈವ್ ಮಾಡ್ತೀವಿ ಅಂದರೆ ಸಿಟಿಯಲ್ಲಿ ನಿಮಗೆ ಸಿಟಿಲಿ ರೋಡಲ್ಲಿ ಮಾತ್ರ ಕೆಲವೊಂದು ಸಲ ವೆಹಿಕಲ್ನ ಟೆಸ್ಟ್ ಡ್ರೈವ್ ಕೊಡ್ತಾರೆ. ಬಟ್ ನಮ್ದು ಆಗಲ್ಲ. ನಿಮಗೆ ಗೊತ್ತಿದೆ, ನಮ್ದು ಯಾವುದೇ ಟೆಸ್ಟ್ ಡ್ರೈವ್ ಕೊಡ್ತೀವಿ ಅಂದ್ರೆ ಆಫ್ ರೋಡ್ಗೆ ಕರ್ಕೊಂಬರೋದು. ಆ ತೋಟ ಆಗಿರ್ಬೋದು, ಗುಡ್ಡಗಾಡಾಗಿರ್ಬೋದು, ಅಂದರೆ ಜಿಪ್ಸಿನ ನಾವು ಒಂದು ಟೆಸ್ಟ್ ಡ್ರೈವ್ ಕೊಡಬೇಕಂದ್ರೆ ತೋಟದಲ್ಲಿ ಅಥವಾ ಆಫ್ ರೋಡ್ ಕರ್ಕೊಂಬರ್ತೀನಿ. ಬಟ್ ಇವತ್ತು ಲಾಸ್ಟ್ ಟೈಮ್ ನಮಗೆ ಫೋನ್ ಮಾಡಿದರು ಸರ್, ಮ್ಯಾಂಗ್ಳೂರಿಂದ. ಸರ್, ನಮ್ಮ ಗಾಡಿನ ಒಂದು ಸಲ ಟೆಸ್ಟ್ ಡ್ರೈವ್ ಮಾಡಿ ಅಂತ. ಓಕೆ, ಇವತ್ತು ನಮ್ಮ ಶಾಪಿಗೆ ಬಂದಿದ್ದರು. ಆ್ಯಕ್ಚುಲಿ ನಿನ್ನೆ ನಮ್ಮ ಶಾಪಿಗೆ ಬಂದಿದ್ದರು. ನಿನ್ನೆ ನಮ್ಮ ಶಾಪಲ್ಲಿ ನಮ್ಮ ಬ್ರದರು ಮತ್ತು ನಮ್ಮ ಮೆಕ್ಯಾನಿಕ್ ಬ್ರದರ್ ಇದ್ದಾರೆ, ಅವರು ಕೂಡ ಟೆಸ್ಟ್ ಡ್ರೈವ್ ಮಾಡಿದರು. ಅವರು ಸಿಟಿಯಲ್ಲಿ ಆನ್ ರೋಡಲ್ಲಿ ಟೆಸ್ಟ್ ಡ್ರೈವ್ ಮಾಡಿದರು. ಬಟ್ ಇವತ್ತು ನಾನು ಅವ್ರನ್ನ ಕರ್ಕೊಂಬಂದಿದ್ದೀನಿ ಒಂದು ಆಫ್ ರೋಡ್ ಇಲಾಖೆಯಲ್ಲಿ. ಈಗಾಗಲೇ ನಾವು ಒಂದು ಆಫ್ ರೋಡ್ ತೋಟದಲ್ಲಿ ಬಂದಿದ್ದೀವಿ. ನನಗಂತೂ ಫೀಲಿಂಗ್ ಅಂತೂ ಸಖತ್ತಾಗಿದೆ. ಯಾಕೆಂದರೆ ಯಾವ ಕಡೆ ಮೇಯ್ನ್ ಬೇಕಾಗಿರೋದು ನಮಗೆ ಆಫ್ ರೋಡ್ ವೆಹಿಕಲ್, ಅದು ತೋಟಕ್ಕಾಗಿರ್ಬೋದು ಅಥವಾ ಆಫ್ ರೋಡ್ ವೆಹಿಕಲ್ ಬೇಕಾಗಿರ್ಬೋದು. ಅದಕ್ಕೆ ನಾನು ಸರಿ ಹೇಳ್ತಾ ಇದ್ದೆ, ನಿಮ್ಮ ಶೋರೂಮ್ನ ಮಂಗಳೂರಲ್ಲಿ ಇರೋಕ್ಕಿಂತ ಚಿಕ್ಕಮಂಗ್ಳೂರಲ್ಲಿ ಬಂದಿರಿ ಅಂತ. ಅದಕ್ಕೆ ಸರ್ ಪ್ಲ್ಯಾನ್ ಮಾಡ್ತೀವಿ ಅಂತ ಕೂಡ ಹೇಳ್ತಿದ್ರು. ಓಕೆ ಸ್ನೇಹಿತರೆ, ಇವತ್ತು ನಾವು ಪೋರ್ಸ್ ಗೋರ್ಕಾ ಈ ಗಾಡಿಯಿಂದ ನಾನು ಆಫ್ ರೋಡಲ್ಲಿ ಅಂದರೆ ಈ ತೋಟದಲ್ಲಿ ನಾವು ಟೆಸ್ಟ್ ಡ್ರೈವ್ ಮಾಡಿದ್ದೆ. ನನಗಂತೂ ಖುಷಿಯಾಗಿದೆ. ಬಟ್ ಇದರಲ್ಲಿ ಏನೇನು ಫ್ಯೂಚರ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲ. ಈ ಫ್ಯೂಚರ್ಸಲ್ಲಿ ಏನೇನು ಫ್ಯೂಚರ್ ಇದೆ ಅಂತ ಸರ್ ನನಗೆ ಹೇಳ್ಕೊಡ್ಬೇಕು. ಹಾಗೆಯೇ ಏನೇ ಆದ್ರೂ ಸಖತ್ತಾಗಿದೆ. ಬಟ್ ನಾನು ರೆಫರ್ ಮಾಡ್ತಿರೋದು ಒಂದೇ ಒಂದು ಟೈರ್ ಅಂದರೆ ಎಂಟಿ ಟೈರ್ ಹಾಕಿದ್ರೆ ಅದರ ಮಜನೇ ಬೇರೆ. ಬಟ್ ಈ ಗಾಡಿಲಿರುವಂಥ ಫ್ಯೂಚರ್ನ ಸರ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸಂಜೀವ್ ಶೆಟ್ಟಿ ಅಂತ, ಫೋರ್ಸ್ ಮೋಟರ್ಸಿಂದ. ನಾನು ಗುರ್ಕ ನೋಡ್ಕೊತೀನಿ ಕರ್ನಾಟಕಲ್ಲಿ. ಸೊ ಗಾಡಿ ಬಂದು ಇದು 4 ವೀಲ್ ಡ್ರೈವ್ ವೆಹಿಕಲ್ಲು. ಸೊ 4x4 ಫೀಚರ್ಸ್ ಉಂಟು ಇದರಲ್ಲಿ. ಸೊ ಇದರಲ್ಲಿ 2 ಮಾಡೆಲ್ ಉಂಟು. ಒಂದು 5 ಡೋರ್ ಉಂಟು, ಒಂದು 3 ಡೋರ್ ಉಂಟು. 5 ಡೋರ್ ಅಂದರೆ ನಿಮ್ಮದು 7 ಸೀಟರ್ ಕೆಪಾಸಿಟಿ, 6+1 ಸೀಟ್ಸ್ ಬರ್ತದೆ. 3 ಡೋರ್ ಅಂದರೆ ನಿಮ್ಮದು 4 ಸೀಟರ್ ಕೆಪಾಸಿಟಿ ಬರ್ತದೆ, ಅಂದರೆ ಅದು 4 ಬಕೆಟ್ ಸೀಟ್ಸ್ ಬರ್ತದೆ. 5 ಡೋರಲ್ಲಿ ಅಂದರೆ ನಿಮ್ಮದು 2 ಮುಂದೆ 2 ಬಕೆಟ್ ಸೀಟು, ಮಧ್ಯ ಬೆಂಚ್ ಸೀಟ್ ಬರ್ತದೆ, ಹಿಂದೆ ತಿರ್ಗಾ ಬಕೆಟ್ ಸೀಟ್ಸ್ ಬರ್ತದೆ. ಸೊ ಇದು ಬೇಸಿಕ್. ಇದು ಪವರ್ ಕನ್ಸಿಡರ್ ಮಾಡಿದ್ರೆ ಪವರ್ 140 ಹಾರ್ಸ್ ಪವರ್, ಇದು 140 ಹಾರ್ಸ್ ಪವರ್ ಮತ್ತು 320 Nm ಟಾರ್ಕ್ ಕೊಟ್ಟಿದೆ. ಮತ್ತು ಮೇನ್ ಅಂದರೆ ಇದು ಗ್ರೌಂಡ್ ಕ್ಲಿಯರೆನ್ಸ್ ಉಂಟಲ್ಲ ಸರ್, ಅದು ಆಲ್ಮೋಸ್ಟ್ 233 mm ಗ್ರೌಂಡ್ ಕ್ಲಿಯರೆನ್ಸ್ ಉಂಟು. ನೀವು ಚೆಕ್ ಮಾಡ್ಬೋದು ಇಲ್ಲಿಂದ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ಹೈಟಲ್ಲಿ ಉಂಟು ಇದು ಗ್ರೌಂಡ್ ಕ್ಲಿಯರೆನ್ಸು. ಸೊ ನಿಮಗೆಲ್ಲೂ ಫಾರ್ ಎಕ್ಸಾಂಪಲ್ ಆಫ್ ರೋಡಲ್ಲೆಲ್ಲ ಮೇನ್ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ವೆರಿ ಇಂಪಾರ್ಟೆಂಟು. ಯಾಕಂದರೆ ಏನಾದರೂ ಕಲ್ಲು ಏನಾದರೂ ಇದೆಲ್ಲ ಅಡಚಣೆ ಬರ್ತದೆ. ಸೊ ಅಲ್ಲಿ ನಿಮ್ಗೆ ಈಸಿ ಪಾಸ್ ಆಗಲಿಕ್ಕೆ ಗ್ರೌಂಡ್ ಕ್ಲಿಯರೆನ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಈ 4x4 ಕ್ಯಾಟಗರಿಯಲ್ಲಿ ಹೈಯೆಸ್ಟ್ ಗ್ರೌಂಡ್ ಕ್ಲಿಯರೆನ್ಸ್ ನಮ್ಮದೇ ಉಂಟು ಸದ್ಯದಲ್ಲಿ, 233 mm ಉಂಟು. ಮತ್ತು ಇನ್ನೊಂದು ಬಂದರೆ ಇದರಲ್ಲಿ ವಾಟರ್ ವೇಟಿಂಗ್ ಕೆಪಾಸಿಟಿ ಉಂಟು. ಫಾರ್ ಎಕ್ಸಾಂಪಲ್ ಈಗ ನೀರಲ್ಲಿ ಓಡೋದಾದರೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಸ್ನಾರ್ಕಲ್ ಉಂಟು. ಸೊ ಸ್ನಾರ್ಕಲ್ ಬಂದು ಇದು ಇನ್ಬಿಲ್ಟು ಕಂಪ್ನಿ ಫಿಟ್ಟೆಡ್ ಸ್ನಾರ್ಕಲ್ ಬರ್ತದೆ. ಸೊ ಆಲ್ಮೋಸ್ಟ್ ನಿಮಗೆ 700 mm ನೀರಡಿ ನೀವು ಆರಾಮ್ಸೆ ಹೋಗ್ಬೋದು. ಸೊ ಆಲ್ಮೋಸ್ಟ್ ಇಲ್ಲಿವರೆಗೂ ಬರ್ತದೆ ನೀರು. ಸೊ ನೀರು ಹೋದರೆ ಏನು ಪ್ರಾಬ್ಲಮ್, ನೀವು ನೀರಲ್ಲೂ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಸೊ ದಟ್ಸ್ ಅ ಗುಡ್ ಅಡ್ವಾಂಟೇಜ್ ಫೀಚರ್ಸು. ಮತ್ತು ಇನ್ನೊಂದು ಹೈಟ್ ಅಂದರೆ ನಮ್ಮ ನೋಡಿ, ಮೊದಲು ಗುರ್ಕ ಬರ್ತಿತ್ತು. ಇದು ಲಾಸ್ಟ್ 2024 ನಮ್ಮ ರೀಲಾಂಚ್ ಮಾಡಿತ್ತು. ಸೊ ಮೊದಲಿದ್ದು ಇದರಲ್ಲಿ ನಮ್ಗೆ 16 ಇಂಚ್ ಅಲೋವೆಲ್ ಬರ್ತಿತ್ತು. ಈಗ ಇದೇ ಟಯರು ಈಗ 18 ಇಂಚ್ ಅಲೋವೆಲ್ ಬಂದಿದೆ. ಸೊ ಬೈ ಡಿಫಾಲ್ಟ್ ನಿಮ್ದು ಹೈಟು ಇನ್ಕ್ರೀಸ್ ಆಗಿದೆ. ಮತ್ತು ಈಗ ನಾವು ಜಸ್ಟ್ ಕಂಪೇರ್ ಮಾಡೋದಾದ್ರೆ ನಮ್ಮ ಪ್ರೀವಿಯಸ್ ವರ್ಷನ್ ಗುರ್ಕಲ್ಲಿ, ಸೊ ಮೊದಲಿದ್ದು ಗುರ್ಕಲ್ಲಿ ನಿಮ್ಗೆ ಫ್ರಂಟ್ ಲೋವರ್ ಹೀಗೆ ವಿ ಶೇಪ್ ಕಟ್ಟಿದ್ದಿತ್ತು. ಸೊ ಆವಾಗ ಸ್ವಲ್ಪ ನಮ್ಮ ಕೆಲವು ಕಸ್ಟಮರ್ ಫೀಡ್ಬ್ಯಾಕ್ ಇದ್ದಿತ್ತು, ಅದು ಆಫ್ ರೋಡ್ ಹೋಗೋ ಸ್ವಲ್ಪ ತಾಗ್ತದಂತ. ಸೊ ಅದೆಲ್ಲ ನಾವೆಲ್ಲ ಫೀಡ್ಬ್ಯಾಕ್ ತೊಗೊಂಡು ತುಂಬ ಅಡ್ವಾನ್ಸ್ ಚೇಂಜ್ ಮಾಡಿತ್ತು. ಸೊ ಈಗ ನಾವು ನೋಡುವಾಗ ಲೋವರ್ ಆರ್ಮ್ ನೋಡಿ, ನಿಮ್ಗೆ ಅದು ವಿಸಿಬಲ್ ತೋರೋದಿಲ್ಲ, ಅದು ಎಕ್ದಮ್ ಮೇಲ್ ಬಂದಿದೆ. ಅಡ್ವಾಂಟೇಜ್ ಅಂದರೆ ಒಂದು 18 ಇಂಚ್ ಅಲಾಯ್ ಸಿಕ್ಕಿದೆ, 233 mm ಗ್ರೌಂಡ್ ಕ್ಲಿಯರೆನ್ಸ್ ಉಂಟು, ಮತ್ತು ಈಗ ಲೋವರ್ ಆರ್ಮ್ನು ಸ್ಟ್ರೈಟ್ ಉಂಟು. ಸೊ ನಿಮ್ಗೆ ಅಲ್ಲಿ ಅಡಚಣೆ ಆಗೋದು ಎಲ್ಲ ಕಟ್ ಆಫ್ ಆಗಿತ್ತು ಅದರಿಂದ. ಮತ್ತು ಪವರ್ ನಾವು ಮೊದಲಿದ್ದು ಹೇಳಿದೆಲ್ಲ, ಮೊದಲು ನಿಮ್ಗೆ 91 ಹಾರ್ಸ್ ಪವರ್ ಬರ್ತಿತ್ತು ಮೊದಲಿದ್ದು ಗಾಡಿ. ಈಗ ಅದು 140 ಆಗಿದೆ, 140. ಮತ್ತು ಟಾರ್ಕು 320 Nm ಟಾರ್ಕ್ ಉಂಟು. ಸೊ ಹೈಯೆಸ್ಟ್ ಟಾರ್ಕ್ ಉಂಟು. ಸೊ ನಿಮಗೆಲ್ಲ ಆಫ್ ರೋಡಲ್ಲೆಲ್ಲ ನಿಮಗೆ ಪಿಕಪ್ ಮಾಡುವಾಗ ಟಾರ್ಕ್ ಇಸ್ ಮಚ್ ಮ್ಯಾಂಡೇಟ್ರಿ ಅದರಲ್ಲಿ. ಸೊ ಹಾಗೆ ಇಲ್ಲಿ ಬರುವಾಗ ಸ್ವಲ್ಪ ಈಚೆ ಬಂದರೆ ತೋರಿಸ್ಬೋದು ನಿಮಗೆ. 4 ಮೇನ್ ಡಿಫ್ಲಾಕ್ಸ್ ಬೇಕು ನಮ್ದು. ಇಲ್ಲಿ ಫ್ರಂಟ್ ಡಿಫ್ಲಾಕ್ ಮತ್ತು ರೇರ್ ಡಿಫ್ಲಾಕ್ 2 ಉಂಟು. ಮತ್ತು 4 ವೀಲ್ ಡ್ರೈವ್ ಶಿಫ್ಟ್ ನಿಮ್ಗೆ ಫ್ಲೈ ಆನ್ ಶಿಫ್ಟ್ ಉಂಟು, ಶಿಫ್ಟ್ ಆನ್ ಫ್ಲೈ. ಅದು ಅಂದರೆ ನೀವು ಡೈರೆಕ್ಟ್ ನೀವು ಮೂವ್ಮೆಂಟ್ ಮಾಡುವಾಗ 2 ವೀಲಿಂದ 4 ವೀಲ್ ಶಿಫ್ಟ್ ಮಾಡ್ಬೋದು. ಖಾಲಿ 4L ಶಿಫ್ಟ್ ಮಾಡಬೇಕು, ನಿಮ್ಮ ಗಾಡಿ ಹಾಲ್ಟ್ ಮಾಡಬೇಕಾಗ್ತದೆ. ಹಾಲ್ಟ್ ಮಾಡಿ 4L ಶಿಫ್ಟ್ ಮಾಡಬೇಕಾಗ್ತದೆ. ಮತ್ತು ಡಿಫ್ಲಾಕ್ಸ್ ಅಡ್ವಾಂಟೇಜ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಆಫ್ ರೋಡಲ್ಲಿ ಹೋಗುವಾಗ ಎಲ್ಲಾದರೂ ನೀವು ಮಡ್ಡಲ್ಲಿ ಎಲ್ಲ ಏನಾದ್ರು ಸ್ಟಕ್ ಆದರೆ ಸಲ್ಶಿ ರೋಡ್ ಇರ್ತದೆ. ಸೊ ಒಂದು ಟೈರ್ ಸ್ಪಿನ್ ಆಗ್ತದೆ, ಆವಾಗ ನೀವು ಡಿಫ್ಲಾಕ್ ಯೂಸ್ ಮಾಡ್ಬೋದು. ಡಿಫ್ಲಾಗು ಇನಿಷಿಯಲಿ ನಾವು ಯಾವಾಗಲೂ ರೇರ್ ಡಿಫ್ಲಾಕ್ ಯೂಸ್ ಮಾಡಬೇಕು. ರೇರ್ ಡಿಫ್ಲಾಕ್ ಅಂದರೆ ಫಾರ್ ಹಿಂದೆ ಟೈರ್ ಸ್ಟಕ್ ಆಗಿದ್ರೆ
ಡಿಫ್ಲಾಕ್ ಯೂಸ್ ಮಾಡಿ ನಿಮ್ಮ ಪವರ್ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಆವಾಗ ಯಾವ್ದು ಸ್ಪಿನ್ ಆಗ್ತದಲ್ಲ ಅದೆಲ್ಲ ಪವರ್ ಹೋಗಿರ್ತದೆ. ಸೊ ಅದು 50% ಡಿಸ್ಟ್ರಿಬ್ಯೂಟ್ ಆಗ್ತದೆ. ಸೊ ಎರಡು ಪವರ್ ಸಿಕ್ಕುವಾಗ ಅದು ಎದ್ದಿ ಬರ್ತದೆ ಮೇಲೆ. ಸೊ ಇನ್ನೊಂದು ಫ್ರಂಟ್ ಡಿಫ್ಲಾಕ್ ಉಂಟು. ಫ್ರಂಟ್ ಡಿಫ್ಲಾಕ್ ಯಾವಾಗ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸ್ಟಕ್ ಆಗಿದ್ರೆ ಅಂದರೆ ಖಾಲಿ ಸ್ಟ್ರೈಟ್ ಅಂದರೆ ಸ್ಟೇರಿಂಗ್ ನೀವು ಸ್ಟೇಕ್ ಮಾಡಬಾರ್ದು. ಆವಾಗ ಫ್ರಂಟ್ ಡಿಫ್ಲಾಕ್ ಯೂಸ್ ಮಾಡುವಾಗ ನೀವು ಸ್ಟೇರಿಂಗ್ ಸ್ಟ್ರೈಟ್ ಇಟ್ಟು ಆ ಅರ್ಚನಿಂದ ಹೊರಗಡೆ ಬರಬೇಕು. ಆವಾಗ ಹಿಂದೆ ಡಿಫ್ಲಾಕ್ ಆನ್ ಮಾಡಿದ್ರೆ ನೀವು ಸ್ಟೇರಿಂಗ್ ಚೇಂಜ್ ಮಾಡೋದು ಪ್ರಾಬ್ಲಮ್ ಇಲ್ಲ. ಅದೇ ಫ್ರಂಟ್ ಮಾಡುವಾಗ ಆಲ್ವೇಸ್ ಯು ಶುಡ್ ಕೀಪ್ ದ ಸ್ಟೇರಿಂಗ್ ಸ್ಟ್ರೈಟ್. ಸೊ ದಟ್ ಇಸ್ ದ ರೀಸನ್ ನೀವು ಯಾವಾಗಲೂ ನೋಡಿ ರೇರ್ ಡಿಫ್ಲಾಕ್ ಡ್ರೈವರ್ ಸೈಡಲ್ಲಿ ಉಂಟು, ಫ್ರಂಟ್ ಡಿಫ್ಲಾಕ್ ಆ ಸೈಡಲ್ಲಿ ಉಂಟು, ಆ ಸೈಡಲ್ಲಿ ಇನ್ನೊಂದು ಸೈಡಲ್ಲಿ. ಸೊ ದಟ್ಸ್ ಅ ಗುಡ್ ಅಡ್ವಾಂಟೇಜ್ ಇದರಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು ಇದು ಇಂಜಿನು. ಸೊ ಇದು 2.6 ಲೀಟರ್ ಇಂಜಿನ್, 2600 cc ಇಂಜಿನ್ ಇದು. ಸೊ ನಮ್ಮ ಫೋರ್ಸ್ ಮೆಟ್ರಲ್ಲಿ ಎಲ್ಲ ವೆಹಿಕಲು 2.6 ಲೀಟರ್ ಇಂಜಿನ್ ಬರ್ತದೆ. ಸೊ ಡಿಪೆಂಡ್ ಆನ್ ನಾವು ಇದು ಗಾಡಿ ಮೇಲೆ ಡಿಪೆಂಡ್ ನಾವು ಪವರ್ ಟ್ವಿಕ್ ಮಾಡ್ತೋ ಅದ್ರ ಮೇಲೆ. ಇಂಜಿನ್ ಇಸ್ ಸ್ಟ್ಯಾಂಡರ್ಡ್ 2.6 ಲೀಟರ್. ಮರ್ಸಿಡಿಸ್ ಡಿರೈವ್ಡ್ ಇಂಜಿನ್ ಅಂತ ಹೇಳ್ತಾರೆ ಇತ್ತು. ಸೊ ಆ್ಯಕ್ಚುಲ್ ಮರ್ಸಿಡಿಸ್ 2.2 ಇದೆ ನಮ್ದು ಇನಿಷಿಯಲಿ. ಸೊ ಮತ್ತೆ ನಾವು ತುಂಬ ಚೇಂಜಸ್ ಮಾಡಿ ನಾವು 2.6 ಲೀಟರ್ ನಮ್ಮ ಸ್ವಂತ ಫೋರ್ಸ್ ಮೋಟರ್ಸ್ ಇಂಜಿನ್ ಮಾಡಿತ್ತು. ಬಟ್ ಇನ್ಸ್ಪೈರ್ಡ್ ಬೈ ಮರ್ಸಿಡಿಸ್ ಡಿರೈವ್ಡ್ ಇಂಜಿನ್. ಇದರಲ್ಲಿ ನಿಮಗೆ ಡೀಸೆಲ್ ಮಾತ್ರ, ಪೆಟ್ರೋಲ್ ಇಲ್ಲಲ್ಲ? ಇಲ್ಲ, ಕಾರಲ್ಲಿ ಪೆಟ್ರೋಲ್ ಪೆಟ್ರೋಲ್ ವರ್ಷನ್ ಉಂಟು. ನಮ್ದ್ರಲ್ಲಿ ಖಾಲಿ ಡೀಸೆಲ್ ವರ್ಷನ್ ಉಂಟು. ನಾವು ಪೆಟ್ರೋಲ್ ವರ್ಷನ್ ಆಸ್ ಆಫ್ ನಾವು ಇಲ್ಲ ಅದರಲ್ಲಿ. ಹೌದು. ಓಕೆ ಸ್ನೇಹಿತರೆ, ಲಾಸ್ಟ್ ಟೈಮ್ ಈಗ ನಾವು ಯಾವುದೋ ಒಂದು ವೆಹಿಕಲ್ ಇದಕ್ಕೆ ಮುಂಚೆ ನೀವು ನೋಡ್ತಾ ಇದ್ವಿ, ಸ್ನೋರ್ಕೆಲ್ನ ನಾವು ಫಿಟ್ಟಿಂಗ್ ಮಾಡ್ತೀವಿ. ಬಟ್ ಇದು ಕಂಪ್ನಿಯಿಂದಾನೇ ಫಿಟ್ಟೆಡ್ ಸ್ನಾರ್ಕಲ್ ಸರ್. ಮತ್ತೆ ಇನ್ನೊಂದು ನಿಮ್ದು ಹಿಂದೆ ಸ್ಪೇರ್ ವೀಲ್ ಕಿಟ್ ಉಂಟು, ಮತ್ತೆ ಟೋ ಕಿಟ್ ಉಂಟು. ಅದು ಎಲ್ಲರೂ ನಾವು ಕಂಪ್ನಿ ಫಿಟ್ಟೆಡ್ ಕೊಡ್ತು. ಸೊ ಅವರು ಆಲ್ಮೋಸ್ಟ್ 3.5 ಟನ್ ಕೆಪಾಸಿಟಿ ಟೋ ಉಂಟು ಅದು. ಸೊ ನಿಮ್ಗೆ ಏನಾದರೂ ಪುಲ್ ಮಾಡಿಕ್ಕಿದ್ರೆ ಸೊ ಯು ಕ್ಯಾನ್ ಯೂಸ್ ದಟ್ ಟೋಕ್ ಫಾರ್ ಯುವರ್ ಎನಿ ಅದರ್ ಅಪ್ಲಿಕೇಶನ್ಸ್, ಆಲ್ ದೋಸ್ ಥಿಂಗ್ಸ್. ಮತ್ತೆ ಇದೆಲ್ಲ ಹಾಫ್ ಲ್ಯಾಡರು, ಕ್ಯಾರಿಯರು, ಮತ್ತೆ ವಿಂಡ್ ಸ್ಕ್ರೀನ್ ಬಾರು, ಅದೆಲ್ಲ ಪಾರ್ಟ್ ಆಫ್ ಆಕ್ಸೆಸರೀಸ್. ಅದೆಲ್ಲ ಪಾರ್ಟ್ ಆಫ್ ಆಕ್ಸೆಸರಿ ಬರ್ತದೆ. ಮತ್ತೆಲ್ಲ ನಿಮ್ದು ಆಸ್ ಇಟ್ ಈಸ್ ನೀವು ಒಳಗಡೆ ನೋಡಿರಬೇಕು. ಸೊ ಎವ್ರಿಥಿಂಗ್ ಈಸ್ ಕಂಪ್ನಿ ಫಿಟ್ಟೆಡ್ ಓನ್ಲಿ. ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇರಬೇಕು, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇರಬೇಕು, ಸೀಟ್ಸು ಅದು ಇದು ಎಲ್ಲ ಕಂಪ್ನಿ ಫಿಟ್ಟೆಡ್. ಸೊ ನಥಿಂಗ್ ಇಸ್ ಮಾಡಿಫೈಡ್ ಇನ್ ದಿಸ್ ವೆಹಿಕಲ್. ಸರ್ ಜಸ್ಟ್ ನಾವೀಗ ನಾವು ಬರುವಾಗ ನೀವು ಆಫ್ ರೋಡ್ ಈ ಟ್ರ್ಯಾಕಲ್ಲಿ ನಾವು ಬಂತು, ಈ ಟ್ರ್ಯಾಕಲ್ಲಿ. ಸೊ ನೀವು ಮೇನ್ ರೋಡು ಬಂದಿತ್ತು, ಈ ಟ್ರ್ಯಾಕಲ್ಲಿ ನೀವು ಟರ್ನ್ ಮಾಡಿ ಅದೆಲ್ಲ ಡಿಫ್ರೆಂಟ್ ಟೆರನಲ್ಲಿ ಯೂಸ್ ಮಾಡಿ ಬಂದಿದೆ. ಸೊ ನಿಮ್ಮದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಶೇರ್ ಮಾಡಿ ಸರ್ ನಮಗೆ. ನನಗೊಂಥರ ಸರ್ ನೀವು ಬಂದಿದ್ದು ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಒಂದು ಸ್ಟ್ಯಾಂಡರ್ಡ್ ವೆಹಿಕಲ್ನ ನಾವು ಕಾಮನ್ ಆಗಿ ನಮ್ಮ ಶಾಪಿಗೆ ಒಳ್ಳೊಳ್ಳೆ ಕಸ್ಟಮರ್ ಬರ್ತಾರೆ, ಅವ್ರ ವೆಹಿಕಲ್ ಕೇಳಕ್ ಒಂಥರ ಮುಜುಗರ ಆಗ್ಬಿಡುತ್ತೆ. ಯಾಕಂದ್ರೆ ಏನಾದ್ರು ಡ್ಯಾಮೇಜ್ ಆಗ್ಬಿಟ್ರೆ ಕಷ್ಟ ಅಂತ. ಅದಕ್ಕೆ ನಾನು ಕಸ್ಟಮರ್ ವೆಹಿಕಲ್ ನ ಟೆಸ್ಟ್ ಡ್ರೈವ್ ಮಾಡಲ್ಲ ನನಗೆ. ಆಯ್ತಾ, ಇವತ್ತು ನೀವು ಬಂದಿದ್ದು ನಂಗೆ ಬಹಳ ಖುಷಿ ಆಯ್ತು. ಒಂದು ಟೆಸ್ಟ್ ಡ್ರೈವ್ ಮಾಡಬೇಕು ಅಂತೇಳಿ ಆಕ್ಚುಲಿ ನಾವು ಹೊರಗಡೆ ನಾವು ಒಂದು 2 ಕಿಲೋಮೀಟರ್ ನಾವು ಬೈ ರೋಡಲ್ಲಿ ಬಂದಿದ್ದೀವಿ, 3 ಕಿಲೋಮೀಟ್ರು ನಾವು ಈಗ ಆಫ್ ರೋಡ್ ಮಾಡಿದ್ದೀವಿ. ಓಕೆನಾ, ನನಗಂತೂ ಕಂಫರ್ಟ್ ಆಗಿದೆ. ಯಾಕೆಂತ ಹೇಳಿದ್ರೆ ಮ್ಯಾಕ್ಸಿಮಮ್ಮು ಈ ಮಲೆನಾಡು ಕಡೆ ತೋಟದವ್ರು ತೊಗೊಂಡ್ರೆ ಬರೀ ಅವ್ರ ಮಕ್ಕಳು ಮಾತ್ರ ಓಡಿಸಲ್ಲ, ಅವ್ರ ಫಾದರ್ ಆಗಿರ್ಬೋದು, ಅವ್ರ ಚಿಕ್ಕಪ್ಪ ದೊಡ್ಡಪ್ಪ, ಅವರಿಗೇನು ಬ್ಯಾಕ್ ಪೇನ್ ಇರ್ಬೋದು, ಅವರಿಗೆ ಈ ಜೀಪು ಈ ಥರ ಏನಾದ್ರು ವೆಹಿಕಲ್ ತೊಗೊಂಡು ಹೋಗ್ಲಿಕ್ಕೆ ಭಯ ಆಗುತ್ತೆ, ಇಲ್ಲಿ ನಂಗೆ ಬ್ಯಾಕ್ ಪೇನ್ ಇದೆಯಪ್ಪ ಅಂತ. ಬಟ್ ನನಗೆ ಮೇಲ್ಗಡೆ ಹೋಗ್ಲಿಕ್ಕೆಲ್ಲ ಒಂಥರ ಖುಷಿ ಆಯಿತು. ಲಾಸ್ಟ್ ಟೈಮ್ ಎಲ್ಲ ಜಿಪ್ಸಿನ್ನು ಜಂಪ್ ಆಗುತ್ತೆ ಅಂತ ಇದ್ರು. ಅವ್ರನ್ನ ಕರ್ಸ್ಬಿಟ್ಟು ನಾನು ಟೆಸ್ಟ್ ಡ್ರೈವ್ ಕೊಟ್ಟಿದ್ದೀನಿ, ಜಂಪ್ ಆಗಲ್ಲ. ಆಯಿತಾ, ಯಾರೋ ಒಬ್ರು ಹೇಳ್ಬೋದು. ಬಟ್ ಕಾರ್ಬೋರೇಟರ್ ಗಾಡಿ ಜಿಪ್ಸಿ ಲಾಸ್ಟ್ ಟೈಮಲ್ಲೆಲ್ಲ ಕಾರ್ಬೋರೇಟರ್ ಜಿಪ್ಸಿ ಇತ್ತಲ್ಲ, ಅವ್ರು ಸಸ್ಪೆನ್ಷನ್ ಅವ್ರು ಮಾಡಿಫಿಕೇಶನ್ ಮಾಡಿಲ್ಲ ಅಂದರೆ ಕೆಲವೊಂದು ಸಲ ಜಂಪ್ ಆದರೂ ಆಗ್ಬೋದು. ಬಟ್ ಈ ವೆಹಿಕಲ್ಲು ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ 3 ಕಿಲೋಮೀಟರ್ ನಾವು ಆಫ್ ರೋಡ್ ಥರ ವೆಹಿಕಲಲ್ಲಿ ನಾವು ಮೇಲ್ಗಡೆ ಬಂದಿದ್ದೀವಿ. ಅದಕ್ಕೋಸ್ಕರ ಈ ಒಂದು ಟೆರೆನ್, ಈ ಲೊಕೇಶನಿಗೆ ನಾನು ಕರ್ಕೊಂಬರ್ಬೇಕು ಅಂತಲೇ ಸರ್ಗೆ ಹೇಳಿದೆ. ಸರ್ ನೀವು ಏನು ಸಿಟಿಲಿ ಟೆಸ್ಟ್ ಡ್ರೈವ್ ಕೊಡೋದಲ್ಲ, ಇಲ್ಲಿ ಟೆಸ್ಟ್ ಡ್ರೈವ್ ಕೊಡಬೇಕು. ಆ ಗಾಡಿ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಟಚ್ ಆಗುತ್ತೋ, ಗಾಡಿ ಟಚ್ ಆಗುತ್ತೋ, ಇಲ್ಲ ಏನಾದ್ರು ಟೈರ್ ಡ್ಯಾಮೇಜ್ ಆಗುತ್ತೋ ಅಥವಾ ಗಾಡಿ ಡ್ಯಾಮೇಜ್ ಆಗುತ್ತೋ, ಇಲ್ಲಿ ಹೋಗಿ ಬರೋಣ ಅಂತ ಹೇಳಿದಕ್ಕೆ ಸರ್ ಓಕೆ ಸರ್, ನಮಗೂ ಅದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಹೋಗಿ ಬರೋಣ ಅಂತ ಹೇಳಿದ್ರು. ಸರಿ, ನಾವು ಇಲ್ಲೆಲ್ಲ ಬಂದಿದ್ದೀವಿ, ನೀವು ದೇವ್ರು ನೋಡಿ ತೋರಿಸ್ತಾ ಇದ್ದಾರೆ ಈ ವೆಹಿಕಲ್ನ ಹಾಗೇನೆ ಇಲ್ಲಿ ಟೆರೇರ್ನ. ಓಕೆನಾ, ನನಗಂತೂ ಭಾಳ ಖುಷಿ ಆಯಿತು. ಅಲ್ಲಿ ಒಬ್ಬರು ಹೇಳ್ತಾರೆ ಸರ್ ಇಲ್ಲೆಲ್ಲ ಮೇಲ್ಗಡೆ ಬಂದರೆ ತಾಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ತಾಗಿಲ್ಲ, ಸಖತ್ತಾಗಿದೆ. ಸಸ್ಪೆನ್ಷನ್ ಕೂಡ ಸಕ್ಕ ಸ್ಮೂತಾಗಿದೆ. ನೀನು ಗ್ರೌಂಡ್ ರಿಲಯನ್ಸ್ ಕೂಡ ಸರ್ ಹೇಳಿದರು. ಆಯಿತಾ, ನನಗಂತೂ ತುಂಬ ಇಷ್ಟ ಆಯಿತು, ಸಖತ್ತಾಗಿದೆ. ಕಸ್ಟಮರ್ ನಾನು 100% ರೆಫರ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಮತ್ತೆ ಬಾಡಿ ರೋಲು ಏನಿಲ್ಲ, ನೀವು ಬಿಡುವಾಗ ನೀವು ಅದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರಿ. ಓಕೆ, ಇವತ್ತು ನನಗೆಲ್ಲೂ ಬಾಡಿ ರೋಲನ್ನು ಕಾಣಿಸ್ಲಿಲ್ಲ. ಬಟ್ 2-3 ಕಡೆ ಎಷ್ಟೊಂದು ಅದು ಟರ್ನ್ ಇತ್ತು ಅಂತ ಹೇಳಿದ್ರೆ ನಾನು ಅಲ್ಲಿ ಟರ್ನ್ ಆಗಲ್ಲ ಅನ್ಕೊಂಡಿದ್ದೆ. ಅದಕ್ಕೆ ಕಾರಣ ಪವರ್ ಸ್ಟೀರಿಂಗ್. ರೇಡಿಯಸ್ ಇದು 6.3 ಬರ್ತದೆ. ಓಕೆ, 6.3 ಉಂಟು. ಮತ್ತೆ ನಮ್ಮ 3 ಡೋರ್ ಬಂದು 5.5 ಟರ್ನಿಂಗ್ ರೇಡಿಯಸ್. ಮತ್ತೆ ಕಾಮನ್ ಆಗಿ ಬೇರೆ ಗಾಡಿ ತಗೊಂಡ್ರೆ ನಾವು ಮಿನಿಮಮ್ ಒಂದ್ಸಲ ರಿವರ್ಸ್ ಹೋಗ್ಬಿಟ್ಟು ಟರ್ನ್ ಮಾಡ್ತೀವಿ. ಬಟ್ ಅಲ್ಲೊಂದು 2-3 ಸಲ ನಾನು 2-3 ಕಡೆ ನೋಡಿದೆ. ಫುಲ್ ಆರಾಮಾಗಿ ಪವರ್ ಸ್ಟೀರಿಂಗ್ ಮಾತ್ರ ಸಖತ್ತಾಗಿದೆ, ಪವರ್ ಸಖತ್ತಾಗಿದೆ, ಗಾಡಿನೂ ಸಖತ್ತಾಗಿದೆ, ಸಸ್ಪೆನ್ಷನ್ ಓಕೆ. ನಾನು ಮಾತ್ರ ಓಕೆ ಹ್ಯಾಪಿ. ಕಸ್ಟಮರ್ ನಾನು ರೆಫರ್ ಮಾಡ್ತೀನಿ, ಚೆನ್ನಾಗಿದೆ ಗಾಡಿ. ಸರ್ ಈ ಗುರ್ಕಲಿ ನಮ್ಮದು 4 ಕಲರ್ ಬರ್ತದೆ. ಒಂದು ಈಗ ನೋಡ್ತಾ ಇದ್ದೀರಿ ಇದು ಗ್ರೀನ್, ಇದು ಇನ್ನೊಂದು ರೆಡ್ ಬರ್ತದೆ, ಮತ್ತೊಂದು ಬ್ಲ್ಯಾಕ್ ಬರ್ತದೆ, ಮತ್ತು ವೈಟ್ ಬರ್ತದೆ. ಒಟ್ಟು 4 ಕಲರ್ ಉಂಟು. ಸೊ ಇದು ಡೀಲರ್ಶಿಪ್ ಬಂದು ಮಂಗಳೂರು ಫೋರ್ಸ್ ಅಂತ, ಮಂಗಳೂರಲ್ಲಿ ಡೀಲರ್ಶಿಪ್ ಉಂಟು ಅವ್ರದ್ದು. ಈ ಕೊಟ್ಟಾರ ಚೌಕ್ ಹತ್ರ ಅವ್ರದ್ದು ಡೀಲರ್ಶಿಪ್ ಉಂಟು.
ಸೊ ಅವ್ರದ್ದು ಉಡುಪಿಯಲ್ಲೂ ಬ್ರಾಂಚ್ ಉಂಟು, ಮತ್ತು ಬೇರೆ ಕಡೆ ಕೆಲವು ಸೇಲ್ಸ್ ಪಾಯಿಂಟ್ಸ್ ಉಂಟು. ಸೊ ಸರ್ವಿಸ್ ನೆಟ್ವರ್ಕು ಅಕ್ರಾಸ್ ಉಂಟು ಅವ್ರದ್ದು ಎಲ್ಲ ಏರಿಯಲ್ಲಿ. ಸೊ ನಿಮ್ಗೆ ಏನಾದರೂ ಪರ್ಚೇಸ್ ಬೇಕಿದ್ದರೆ ನೀವು ಖಂಡಿತ ಮ್ಯಾಂಗ್ಳೂರ್ ಫೋರ್ಸ್ ವಿಸಿಟ್ ಮಾಡಿ, ಡೀಲರ್ಶಿಪ್ಪಿಂದ ನೀವು ಡೈರೆಕ್ಟ್ ಪರ್ಚೇಸ್ ಮಾಡ್ಬೋದು. ಸೊ ಇದು ಅಂದರೆ 2 ಮಾಡೆಲ್ ಉಂಟಂತ ಹೇಳಿದ್ದೀನಿ, ಒಂದು 3 ಡೋರು, ಒಂದು 5 ಡೋರ್. 3 ಡೋರು ನಿಮ್ಮದು 16.75 ಆಗ್ತದೆ ಎಕ್ಸ್ ಶೋರೂಮ್, ಮತ್ತು 5 ಡೋರು ನಿಮ್ಮದು 18 ಲ್ಯಾಕ್ ಆಗ್ತದೆ ಎಕ್ಸ್ ಶೋರೂಮ್ ವಿತೌಟ್ ಟಿ ಸಿ ಎಸ್ 1% ಇರ್ತದೆ. ನನ್ನ ಪ್ರಕಾರ ನಾವು ಮಂಗಳೂರಿಗೆ ಬರೋಕ್ಕಿಂತ ನಿಮ್ಮ ಶೋರೂಮ್ನ ಚಿಕ್ಕಮಗಳೂರು ಮಾಡೋದೇ ತುಂಬ ಒಳ್ಳೇದು ಅಂತ. ಡೆಫಿನೆಟ್ಲಿ ಸರ್, ಪ್ಲಾನ್ ಅಂತೂ ಉಂಟು ಫ್ಯೂಚರ್, ನೋಡುವ. ಸದ್ಯದಲ್ಲೇ ಮಂಗಳೂರಲ್ಲೇ ಉಂಟು. ಸೊ ನಿಮ್ಗೆ ನಿಮ್ಮ ಸರ್ವಿಸ್ ಇಶ್ಯೂ ಏನಿದ್ರು ಅವ್ರ ಕ್ಯಾಂಪ್ ಆಗ್ತಾ ಇರ್ತದೆ ಇಲ್ಲಿ, ನಮ್ಮ ಚಿಕ್ಕಮಗಳೂರು ಬರ್ತಾ ಇರ್ತಾರೆ. ಸೊ ಸಣ್ಣ ಪುಟ್ಟ ಕೆಲಸ ಎಲ್ಲ ನಿಮ್ಮ ಚಿಕ್ಕಮಗಳೂರು ಆಗ್ತದೆ. ಮೇಜರ್ ಇಶ್ಯೂ ಇದ್ರೆ ನಿಮಗೆ ಡೀಲರ್ಶಿಪ್ ಬರಬೇಕಾಗ್ತದೆ, ಮತ್ತೆಲ್ಲ ನಿಮಗೆ ಇಲ್ಲಿ ಕ್ಯಾಟರ್ ಆಗ್ತದೆ. ಇಲ್ಲ 100% ವೆರಿ ಗುಡ್ ಸರ್ವಿಸ್ ನೆಟ್ವರ್ಕ್ ಉಂಟು. 100% ಚಿಕ್ಕಮಗಳೂರು ಶೋರೂಮ್ ಓಪನ್ ಮಾಡೇ ಮಾಡ್ತೀರಾ? ಡೆಫಿನೆಟ್ಲಿ ನಿಮ್ಮ ಸಪೋರ್ಟ್ ಇದ್ರೆ 100% ಮಾಡ್ತೀವಿ ಸರ್. 100% ಸರ್. ಶೋರ್. ಥ್ಯಾಂಕ್ ಯು ಎವ್ರಿವನ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲ್ಲ. ಇವತ್ತು ನಾವು ಈ ವೆಹಿಕಲ್ನ ಅಂದರೆ ಗುರ್ಕನ ನಾವು ಆಲ್ರೆಡಿ ಟೆಸ್ಟ್ ಡ್ರೈವ್ ಮಾಡ್ಕೊಂಡ್ಬಂದು ಈಗ ಆಫ್ ರೋಡ್ ಒಂದು ವೆಹಿಕಲ್ನಲ್ಲಿ ಆಫ್ ರೋಡ್ ರೋಡ್ಗೆ ಹೋಗ್ಬಿಟ್ಟು ಯಾವ ರೀತಿ ಟೆಸ್ಟ್ ಡ್ರೈವ್ ಕಸ್ಟಮರ್ ಮಾಡ್ಬೋದು ಅಥವಾ ಆಫ್ ರೋಡಲ್ಲಿ ಯಾವ ರೀತಿ ಈ ಗಾಡಿ ವರ್ಕ್ ಮಾಡುತ್ತೆ ಅಂತ ನಿಮಗೆಲ್ಲ ತೋರಿಸ್ಕೊಟ್ಟಾಗೆ. ಇದು ಹೌಸ್ ಆಫ್ ಪೆಪ್ಪರ್ ಕಾಫಿ, ಇದು ಚಿಕ್ಕಮಂಗ್ಳೂರಿಂದ ಜಸ್ಟ್ 10 ಕಿಲೋಮೀಟರ್ ಹೊಸ್ತಾರೆ ಅನ್ನುವಂಥ ಊರಿನಲ್ಲಿದೆ. ಸಖತ್ತಾಗಿದೆ, ವ್ಯೂ ಪಾಯಿಂಟ್ ಎಲ್ಲ ಸಖತ್ತಾಗಿದೆ. ಅವರ ಎಸ್ಟೇಟ್ನಲ್ಲಿ ನಾವು ಇವತ್ತು ಟೆಸ್ಟ್ ಡ್ರೈವ್ ಮಾಡ್ಕೊಂಡ್ಬಂದಿದ್ದೀವಿ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆಯೇ ಮಲೆನಾಡು ಕಡೆ ನೋಡ್ಬೋದು ನೀವು, ಯಾವಾಗಲೂ ಯಾವುದೇ ಒಂದು ಮಿನಿಮಮ್ 5 ಎಕರೆ ತೋಟ ಇದ್ದರೆ ಅವ್ರ ತೋಟದಲ್ಲಿ ಒಂದು ರಾಜಾವಲಿ ಮಹೇಂದ್ರ ಕಂಪನಿಯ ಜೀಪು ಅಥವಾ ಜಿಪ್ಸಿ ಇದ್ದೇ ಇರುತ್ತೆ. ಹಾಗೆ ಈ ಒಂದು ವೆಹಿಕಲ್ನ ನಾನು 100% ಕಸ್ಟಮರ್ಗೆ ಸಜೆಷನ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಸರ್. ನೀವು ಕೂಡ ಮೇಲ್ಗಡೆವರೆಗೂ ಕೂತ್ಕೊಂಡಿದ್ರಿ, ಕರೆಕ್ಟ್. ನಿಮಗೆ ಯಾವ ರೀತಿ ಅನ್ನಿಸ್ತು? ನೀವು ಕಾಮನ್ ಆಗಿ ಆಫ್ ರೋಡಲ್ಲಿ ನೀವು ಹೋಗಿರ್ಬೋದು, ಬಟ್ ನನಗೆ ಗೊತ್ತಿಲ್ಲ, ಇಲ್ಲಿ ಹೇಗೆ ಅನ್ನಿಸ್ತು ನಿಮಗೆ? ಡೆಫಿನೆಟ್ಲಿ ಇಸ್ ಯುನೀಕ್ ಎಕ್ಸ್ಪೀರಿಯನ್ಸ್ 100%. ನಾನು ಬೇರೆ ತುಂಬ ಆಫ್ ರೋಡ್ ಹೋಗಿದ್ದೀನಿ ಆ್ಯಕ್ಚುಲಿ, ಇಲ್ಲಿ ಮಡಿಕೇರಿ, ಚಿಕ್ಕಮಗಳೂರು ಸುಮಾರು ಕಡೆ ನಾವು ವಿಸಿಟ್ ಕೊಟ್ಟಿತ್ತು. ಬಟ್ ದಿಸ್ ವಾಸ್ ಎ ಯುನೀಕ್ ಎಕ್ಸ್ಪೀರಿಯನ್ಸ್. ಮೇನ್ ಅಂದರೆ ನಾವು ಪ್ರಾಪರ್ ಆಫ್ ರೋಡಿಂಗ್ ಇದ್ದಿತ್ತು, ಮತ್ತು ಅಡಿಷನಲ್ ಐಸಿಂಗ್ ಆನ್ ಕೇಕ್ ಅಂದರೆ ಅದು ರಾಕ್ ಮೇಲೆ ನಾವು ಎಲ್ಲಿ ನಿಲ್ಸಿತ್ತಲ್ಲ, ದ ರೂಟ್ ಪಾತ್ ವಾಸ್ ಅಮೇಝಿಂಗ್. ಆ್ಯಂಡ್ ದ ವೇ ಗುರ್ಕಾ ಅಂದರೆ ಅಲ್ಲಿ ಪಾಸ್ ಆಗಿ ಅಲ್ಲಿ ಹೋಗಿ ನಿಂತಿದೆಲ್ಲ, ದಟ್ ವಾಸ್ ರಿಯಲಿ ಲೈಕ್ ಇನ್ಸ್ಪೈರಿಂಗ್ ಫಾರ್ ಅಸ್. ಆ್ಯಂಡ್ ಥ್ಯಾಂಕ್ ಯು ಸರ್, ನಿಮ್ಮ ಜಾಗಾಗೆ ನಮ್ಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ, ಯೂಸ್ ಮಾಡಿದ್ದಕ್ಕೆ. ಓಕೆ, ಕಾಮನ್ ಆಗಿ ಯಾವ್ದಾದ್ರು ಎಸ್ಟೇಟ್ನಲ್ಲಿ ಜಸ್ಟ್ ಒಂದು ಫ್ರೀ ಡ್ರೈವ್ ಮಾಡ್ತೀವಿ ಅಂದರೆ ಯಾರು ಅಷ್ಟೊಂದು ಸಲೀಸಾಗಿ ಟೆಸ್ಟ್ ಡ್ರೈವ್ ಕೊಡಲ್ಲ. ಬಟ್ ಅಶೋಕಣ್ಣ ಅವರಿಗೆ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಹಾಗೆಯೇ ಅವರು ಓನರಿಗೆ ಕೂಡ ನಾವು ಫೋನ್ ಮಾಡಲಿಲ್ಲ, ಅಶೋಕಣ್ಣ ಈ ಥರ ಬರ್ತಾ ಇದ್ದೀವಿ ನಿಮ್ಮ ತೋಟದಲ್ಲಿ, ನಾವು ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ಹೇಳಿದ್ದೆ. ಸರ್ ದಯವಿಟ್ಟು ಬನ್ನಿ, ನೀವು ಟೆಸ್ಟ್ ಡ್ರೈವ್ ಮಾಡಿ ಅಂತ ಹೇಳಿದರು. ಅಕಸ್ಮಾತ್ ನೀವೇನಾದ್ರು ಗೆಸ್ಟ್ ರೂಮ್ ಬರೋದಾರೆ ನೀವು ಅವ್ರ ಗೆಸ್ಟ್ ರೂಮ್ ಕೂಡ ನಾವು ಸಜೆಷನ್ ಮಾಡ್ತೀವಿ. ನಮಸ್ಕಾರ, ಥ್ಯಾಂಕ್ ಯು, ಜೈ ಹಿಂದ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು. ಬಾಯ್.